ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ಸೋಮವಾರ ಬೆಳಿಗ್ಗೆ ಆಗಲೇ ಒಂದು 8:30 ಆಗಿತ್ತು ಅನಿಸುತ್ತೆ. ಆಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅಣ್ಣ ಬಂದು ಗಟ್ಪರ್ತಿಗೆ ಹೋಗಿದ್ದೆ, ಅಂದರೆ ಪಕ್ಕದೂರೇ ಗಟ್ಪರ್ತಿ ಅಂತ ಇದೆ, ಅಲ್ಲಿಗೆ ಹೋಗಿದ್ರು. ಇನ್ನು ಅಲ್ಲಿ ದೋಸೆ ಮತ್ತು ಪೂರಿ, ಇಡ್ಲಿ ಎಲ್ಲ ಟಿಫನ್ ಮಾಡ್ತಾರೆ ಬೆಳಗ್ಗೆ ಟೈಮು. ಚಿತ್ರಾನ್ನ, ಪಲಾವ್ ಎಲ್ಲ ಪ್ರತಿಯೊಂದು ತಿಂಡಿ ಐಟಮ್ ಕೂಡ ಮಾಡ್ತಾಯಿರ್ತಾರೆ ಹೋಟ್ಲಲ್ಲಿ. ಇನ್ನು ನಮ್ಮ ಅಣ್ಣ ಬಂದು ಇವತ್ತು ದೋಸೆ ಕಟ್ಸ್ಕೊಬಂದಿದ್ದ. ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ, ಅದಕ್ಕೋಸ್ಕರ ಇವತ್ತು ತೊಗೊಂಬಂದಿದ್ರು. ನಾನು ಇನ್ನೂ ಅಡುಗೆ ಮಾಡಿರಲಿಲ್ಲ. ಇನ್ನು ಬಂದ ತಕ್ಷಣವೇ ತಿನ್ಸೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ತೆಗಿತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ. ಯಾವಾಗಾದರೂ ತರಿಸ್ದಾಗ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಒಂಥರ ಮನೇಲಿ ಮಾಡಿರೋ ಥರನೇ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ, 2 ದೋಸೆ ಹಾಕಿರ್ತಾರೆ. ದೋಸೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ ಬಿಚ್ಚಿದ ತಕ್ಷಣ. ಇನ್ನು ಅದ್ರ ಜೊತೆಗೆ ಒಂದು ಬಜ್ಜಿ ಹಾಕಿರ್ತಾರೆ, ಇಷ್ಟೇ. ಇನ್ನು ನನ್ನ ಮಗ ಬಂದು ಇದು ಚಟ್ನಿ ತಿನ್ನಲ್ಲ. ಚಟ್ನಿ ಹಾಕಿದ್ರೆ ಸ್ವಲ್ಪ ತೆಳುವಿರುತ್ತೆ, ಅವ್ನಿಗಿಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮತ್ತು ಒಂದು ದೋಸೆ ಹಾಕ್ತೆ, ತಿನ್ಸೋಣ ಅಂತ ಹೇಳಿಬಿಟ್ಟು. ಇನ್ನು ಅವನು ಕೂಡ ವೆಯ್ಟ್ ಮಾಡ್ತಾ ಇದ್ದ. ಏನು ಮಾಡೋದು, ಮನೆಯಲ್ಲಿ ಸ್ವಲ್ಪ ದೋಸೆ ಪಡ್ಡು ಏನಾದರೂ ಮಾಡೋಣ ಅಂದರೆ ಸ್ವಲ್ಪ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಮಾಡೋದಕ್ಕೆ ಆಗ್ತಾಯಿಲ್ಲ. ಮಿಕ್ಸಿ ಇಲ್ಲ, ಮಿಕ್ಸಿ ಇದ್ದರೂ ಕೂಡ ಅದು ತುಂಬ ಹೀಟ್ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಹಾಕಿದ್ರೂ ಕೂಡ. ಏನಾದರೂ ಸಾಂಬಾರಿಗೆ ಖಾರ ಏನಾದರೂ ಹಾಕ್ದಾಗ ಕೂಡ ಅಷ್ಟೇ, ಸ್ವಲ್ಪ ಜಾಸ್ತಿ ಹೊತ್ತು ಹಾಕ್ಬಿಟ್ರಂತೂ ಫುಲ್ಲು ಹೀಟ್ ಬಂದುಬಿಡುತ್ತೆ. ಅದಕ್ಕೆ ಭಯನೇ ಆಗಿಬಿಡುತ್ತೆ ನನಗಂತೂ ಒಂದೊಂದು ಸರಿ. ಅದಕ್ಕೆ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಂಗೆ ಸ್ವಲ್ಪ ನುಣ್ಣಗಾಗೋವರೆಗೂ ಅದರಲ್ಲೇ ರುಬ್ಕೊಂಡ್ಬಿಡ್ತೀನಿ. ಆ ಥರ ಇದಿರೋದ್ರಿಂದ ಏನೂ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ. ಅದಕ್ಕೆ ಇನ್ನು ನಮ್ಮ ಅಣ್ಣ ಕೂಡ ಹೋಗಿದ್ರಲ್ಲ, ಅವರೇ ತೊಗೊಬಂದಿದ್ರು. ಇನ್ನು ತಿನ್ನಿಸ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ತೊಳೆಯೋಣ ಅಂತೆಲ್ಲ ಹೊರಗಡೆ ಹಾಕ್ಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಹಳ್ಳಿಯಲ್ಲಿ ಮಕ್ಕಳಂದರೆ ಗೊತ್ತಲ್ವ, ನಿಜವಾಗ್ಲೂ ಈ ರಜೆ ಮುಗಿಯೋವರೆಗೂ ಸ್ಕೂಲ್ದು ಎಷ್ಟೊತ್ತಿಗೆ ನಮಗೆ ಸ್ಕೂಲ್ ಓಪನ್ ಆಗುತ್ತಪ್ಪ, ಇವ್ರು ಎಷ್ಟೊತ್ತಿಗೆ ಸ್ಕೂಲ್ ಹೋಗ್ತಾರಪ್ಪ, ಸಾಕೇ ಸಾಕು ಅನ್ನೋಷ್ಟು ಇದಾಗ್ಬಿಡುತ್ತೆ. ಮನೇಲಿ ಒಬ್ಬರಿದ್ರೂ ಕೂಡ ಎಷ್ಟು ಜಗಳ ತಂದಿಕ್ತಿರ್ತಾರೆ. ಮತ್ತು ಏನೋ ಅವ್ರದ್ದೊಂದು ಪಂಚಾಯಿತಿ ತೀರ್ಸೋದಕ್ಕೆ ಆಗೋದಿಲ್ಲ. ನೀನು ಅದನ್ನು ತೊಗೊಬಂದೆ, ನಾನು ಇದನ್ನು ತೊಗೊಬಂದೆ. ಇವಾಗಂತೂ ರಜೆ ಬಿಟ್ಟಿರುತ್ತಾರಲ್ಲ, ಇನ್ನು ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಕ್ರಿಕೆಟ್ ಆಡೋದಂತೆ, ಮತ್ತು ಏನಾದರೂ ಬೇರೆ ಬೇರೆ ಆಟ ಆಡೋದಂತೆ. ಇವಾಗಂತೂ ಗೋಲಿ ಆಟ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಗೋಲಿ ಆಟ ಆಡೋದು ಅದೆಲ್ಲ ಹಳ್ಳಿ ಕಡೆ ಆಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ. ಇನ್ನು ನನ್ನ ತಂಗಿ ಮಗ ಬೇರೆ ಇಲ್ಲೇ ಇದ್ದಾನಲ್ವ, ಅವನ ಮೇಲೆ ಬಂದಿದ್ದರು ಒಂದು 3 ಜನ. ಒಂಥರ ನಿಜವಾಗ್ಲೂ ನೆನೆಸ್ಕೊಂಡ್ರೂ ಒಂಥರ ಖುಷಿ ಆಗುತ್ತೆ. ನಮ್ಮ ಚಿಕ್ಕವರಿದ್ದಾಗೆಲ್ಲ ನಾವು ಆಟ ಆಡಿರೋ ನೆನಪೆಲ್ಲ ಬಂದುಬಿಡುತ್ತೆ. ಇನ್ನು ಬಂದು ಕೇಳ್ತಾಯಿದ್ರು, ಅಕ್ಕ ಇವನು ನನಗೆ 2 ರೂಪಾಯಿ ಕೊಡಬೇಕು, ನನಗೆ 5 ರೂಪಾಯಿ ಕೊಡಬೇಕು, ಮತ್ತು ಬಾಲ್ ತೊಗೊಬಂದಿದ್ದಾನೆ, ಎಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ, ಕೊಡಿಸು ಅಂತ ಹೇಳ್ಬಿಟ್ಟು ಸುಮ್ಮನೆ ಬರೀ ಅದನ್ನೇ ಹೇಳ್ತಾಯಿದ್ರು. ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಈಗಲೂ ಕೂಡ ನಗು ಬರ್ತಾಯಿದೆ ಅವ್ರು ಮಾತಾಡೋದು ಕೇಳಿ. ಇನ್ನು ನಾನು ಸ್ವಲ್ಪ ಪಾತ್ರೆ ಇದ್ವಲ್ಲ, ಪಾತ್ರೆ ತೊಳ್ಕೊಂಡು ಹೇಳ್ತಾ ಇದ್ದೀನಿ. ಹಿಂಗೇ ಮಕ್ಕಳು ಸ್ವಲ್ಪ ಆಟ ಆಟಾಡ್ಕೊಂಡು ಚೆನ್ನಾಗಿರ್ತಾರೆ. ಆಮೇಲೆ ಒಂಚೂರು ಏನಾದರೂ ಇದಾಗಿಬಿಟ್ರೆ ಒಂದು ಬಾಲ್ ತೊಗೊಬರೋದು, ಇಲ್ಲ ಬ್ಯಾಟ್ ತೊಗೊಂಬರೋದು, ಇಲ್ಲ ಗೋಲಿ ಎಲ್ಲ ಹೊತ್ಕೊಂಡು ಓಡ್ಬರೋದು, ಆ ಥರ ಎಲ್ಲ ಅದೆಲ್ಲ ಕಾಮನ್ನು. ಚಿಕ್ಕ ಆಟಗಳೆಲ್ಲ ಆ ಥರ ಬರ್ತಾ ಇರ್ತಾರೆ. ಒಂಥರ ಖುಷಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಕರೆಕ್ಟಾಗಿ 9 ಗಂಟೆ 10 ನಿಮಿಷ ಆಗಿದೆ. ಇವಾಗ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಬಂದುಬಿಟ್ಟು ತರಕಾರಿ ಅಂತ ಏನು ಇರಲಿಲ್ಲ, ಅದಕ್ಕೆ ಚಿಕ್ಕಮ್ಮರ ಮರದಲ್ಲೂ ನುಗ್ಗೆಕಾಯಿ ಇದ್ದು ನೆನ್ನೆ ಕಿತ್ಕೊಟ್ಟಿತ್ತು ಚಿಕ್ಕಮ್ಮ. ಫ್ರಿಜ್ಜಲ್ಲಿಡು, ಯಾವಾಗಾದ್ರೂ ಮಾಡ್ಕೊಳೋ ಅಂತೇಳ್ಬಿಟ್ಟು. ಅದಕ್ಕೆ ಎಷ್ಟು ಒಂದು 6 ನುಗ್ಗೆಕಾಯಿ ಇದ್ದಾವೆ, ಮತ್ತು ಒಂದು 3 ಆಲೂಗೆಡ್ಡೆ ಇದ್ದಾವೆ. ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ. ಏನಿಲ್ಲ, ಸಿಂಪಲಾಗೆ ಮಾಡ್ತೀನಿ. ಏನು ಖಾರ ಗಿರ ಏನು ರುಬ್ಬೋದಿಲ್ಲ. ಸುಮ್ಮನೆ ಸ್ವಲ್ಪ ಸಾಂಬಾರು ಪುಡಿ, ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಹಂಗೆ ಮಾಡ್ತೀನಿ. ಇನ್ನು ಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. 1-2 ವಿಸಲ್ ಹೊಡ್ಸ್ಕೊಂಡ್ರೆ ಬೇಳೆ ಕೂಡ ಬೇಯುತ್ತೆ. ಹಂಗೆ ಇದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಬೇಳೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹುಳಿ ಹಿಂಡ್ಬಿಟ್ರಂತೂ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಅದಕ್ಕೋಸ್ಕರ ಇರಲಿಲ್ಲಲ್ವ, ಇದೇ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ ನೋಡೋಣ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ನುಗ್ಗೆಕಾಯಿ, ಆಲೂಗೆಡ್ಡೆ, ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ನಾನು ಕಟ್ ಮಾಡ್ಕೊಂಡಿದ್ದೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಬಿಟ್ಟು ಅದು ಒಂದು ಲೋಟ ತೊಗೊಂಬಿಟ್ಟು ಸುಮ್ಮನೆ ಹಿಂಗೆ ಮ್ಯಾಶ್ ಮಾಡಿದೆ. ಏನು ರುಬ್ಬಲಿಲ್ಲ, ನನ್ನ ಖಾರ ಏನು ರುಬ್ಕೊಳ್ಳೋಕೆ ಹೋಗಲಿಲ್ಲ. ಹಿಂಗೇ ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರು ಪುಡಿ, ಖಾರದ ಪುಡಿ ಹಾಕಿ ಸುಮ್ಮನೆ, ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ವ, ಅದು ಹಾಕಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನುಗ್ಗೆಕಾಯಿ ಸಾಂಬಾರು ಭಾಳ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಿಂಡ್ಬಿಟ್ರಂತೂ ಇನ್ನೂ ಟೇಸ್ಟ್
ಕೊಡುತ್ತೆ ಸಾಂಬಾರು. ರುಬ್ಬಿ ಕೂಡ ಮಾಡ್ತಾರೆ ಮಸಾಲೆ ಎಲ್ಲ. ಇನ್ನು ನಾನು ಬಂದು ಸಿಂಪಲ್ಲಾಗೆ ಮಾಡಿದೆ, ಇನ್ನು ಅದೆಲ್ಲ ಇನ್ನೇನು ರುಬ್ಬೋದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಗಟ್ಟಿಯಾಗೇ ಮಾಡಿದೆ, ತೆಳುಗೆ ಮಾಡಲಿಲ್ಲ ನಾನು. ಇನ್ನು ಮುದ್ದೆಗೂ ಮತ್ತು ಅನ್ನಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಏನೇ ಹೇಳಿ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು. ಮತ್ತು ಇವಾಗ ಬಿಸಿಲು ಬೇಸಿಗೆ ಆಗಿರೋದ್ರಿಂದ ಬೇಗನೆ ಸಾಂಬಾರೆಲ್ಲ ಅಳಿಸೋಗ್ಬಿಡುತ್ತೆ. ಅದೇ ಒಂಥರ ಬೇಜಾರು ಒಂದೊಂದು ಸತಿ. ಎಷ್ಟೇ ಚೆನ್ನಾಗಿ ಇಟ್ಕೊಂಡು ಎಷ್ಟೇ ಸ್ವಲ್ಪ ಬಿಸಿ ಮಾಡಿ ಇಟ್ಟರು ಕೂಡ ಒಂದೊಂದು ಸತಿ ಅಳಿಸೋಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಎಷ್ಟು ಬೇಕಷ್ಟು ಸ್ವಲ್ಪನೇ ಮಾಡಿಕೊಂಡೆ ನಾನು. ವಿಡಿಯೋ ನೋಡ್ತಾ ಇರಿ. ಒಬ್ರಿಗೆ ವಿಶ್ ಮಾಡಬೇಕು ನಾನು. ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು, ನನ್ನ ಮಗಳದ್ದು ಬರ್ಡೇ ಇದೆ ಅಂತ ಹೇಳ್ಬಿಟ್ಟು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾವ್ಯಶ್ರೀ. ನಿನಗೆ ಆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. 100 ಕಾಲ ನಗ್ನಗ್ತಾ ಚೆನ್ನಾಗಿ ಬಾಳಮ್ಮ. ಇದು ಬಂದು 12ನೇ ವರ್ಷ ಅಂತೆ ನಿಂದು ಹುಟ್ಟಿದ ಹಬ್ಬ. 12ನೇ ವರ್ಷ ಅಂತಂದರೆ ಇದು ಒಂಥರ ವಿಶೇಷವಾಗಿರೋದ್ರೆ ಈ ವರ್ಷದಿಂದ ನಿನ್ನ ಲೈಫೇ ಚೇಂಜ್ ಆಗುತ್ತೆ. ನೀನು ಮುಂದೆ ಕೂಡ ನೀನು ಚೆನ್ನಾಗೇ ಓದಬೇಕು, ಚೆನ್ನಾಗಿರಬೇಕು. ಈಗಿಂದ ಕೂಡ ನಿನ್ನ ಮೈಂಡು ತುಂಬ ಮೆಚೂರ್ ಆಗುತ್ತೆ. ಅದಕ್ಕೋಸ್ಕರ ಅಪ್ಪ ಅಮ್ಮನ ಮಾತು ಕೇಳಿಕೊಂಡು ಚೆನ್ನಾಗಿ ಓದ್ಕೊಂಡು ಅಪ್ಪ ಅಮ್ಮನಿಗೆ ಒಳ್ಳೆಯ ಹೆಸರು ತೊಗೊಂಬ. ಹೆಣ್ಮಕ್ಳು ಅಂದ್ರೇ ಒಂದು ಖುಷಿ, ತುಂಬ ಖುಷಿ. ಆದರೂ ಕೂಡ ಯಾವುದೋ ಒಂದು ಕಡೆ ಸ್ವಲ್ಪ ಭಯ, ಯಾವ ಥರ ಕಾಪಾಡ್ಕೋಬೇಕಪ್ಪ ಅನ್ನೋ ಭಯ ಕೂಡ ಅಪ್ಪ ಅಮ್ಮನಿಗೆ ಜಾಸ್ತಿನೇ ಇರುತ್ತೆ. ಆದಷ್ಟು ಹುಷಾರಾಗಿರು. ನಿನ್ನ ಮೇಲೆ ಯಾರು ಕೆಟ್ಟ ದೃಷ್ಟಿ ಕೂಡ ಬೀಳದೇ ಇರಲಿ, ಯಾರು ಕೆಟ್ಟ ಕಣ್ಣು ಕೂಡ ಬೀಳದೇ ಇರಲಿ. ನಿನ್ನನ್ನು ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ಮನಸ್ಪೂರ್ವಕವಾಗಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಚೆನ್ನಾಗಿರಮ್ಮ ಜೀವನದಲ್ಲಿ. ಹಾಗೆಯೇ ಅವರು ಸಿಸ್ಟರ್ ಸುಮಾ ಅಂತೆ, ಅವರು ಕೂಡ ಹಾಯ್ ಹೇಳಿ ಅಂತ ಹೇಳಿದ್ದಾರೆ. ಹಾಯ್ ಸುಮಾ, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿರಬೇಕು, ಚೆನ್ನಾಗಿರ್ರಿ ಜೀವನದಲ್ಲಿ. ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನೀವು ಚೆನ್ನಾಗಿದ್ದರೆ ನಾನು ಕೂಡ ಚೆನ್ನಾಗಿದ್ದಂಗೆ. ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊಳ್ತೀನಿ ನಾನು. ನೀವು ಇದೇ ಥರ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಸ್ವಲ್ಪ ಮುಂದಕ್ಕೆ ಬರ್ಬೋದು. ಎಲ್ರಿಗೂ ಕೂಡ ಚೆನ್ನಾಗಿಟ್ಟಿರಲಿ ದೇವರು ಅಂತ ಹೇಳಿಬಿಟ್ಟು ಇನ್ನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರು ಕೂಡ ಎಲ್ಲ ಆಗ್ತಾಯಿದೆ. ಸಾಂಬಾರು ನೋಡ್ತಾ ಇರ್ಬೋದು, ಸ್ವಲ್ಪನೇ ನೀರು ಹಾಕಿದ್ದು, ಜಾಸ್ತಿ ನೀರು ಹಾಕಲಿಲ್ಲ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಡ್ತೀನಿ. ಇನ್ನು ನುಗ್ಗೆಕಾಯಿ ಬೇಗ ಬೇಯುತ್ತೆ ಮತ್ತು ಆಲೂಗಡ್ಡೆ ಅಂತೂ ಇನ್ನೂ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ವಿಸಲ್ ಹಾಕಲಿಲ್ಲ ನಾನು. ಮೊನ್ನೆ ಒಂದು ಸತಿ ಇದೇ ಥರನೇ ಆಗಿದ್ದು. ನಾನು ಏನು ಮಾಡಿದೆ, ವಿಸಲ್ ಹಾಕ್ಬಿಟ್ಟೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ವಿಸಲ್ ಹಾಕ್ಬಿಟ್ಟು ಫುಲ್ಲು ನುಗ್ಗೆಕಾಯಿ ಎಲ್ಲ ಸುಮ್ಮನೆ ತಿನ್ನೋದಕ್ಕೆ ಬಂದಿರಲಿಲ್ಲ. ಆ ಥರ ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟಿದ್ವು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಸಲ್ ಹಾಕಿಲ್ಲ. ಸುಮ್ಮನೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಚೆನ್ನಾಗೆ. ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಂತಂದರೆ ಇನ್ನು ಯಾವಾಗಲೂ ಬಿಸಿ ಮಾಡ್ತಾ ಇರ್ತೀವಲ್ವ, ಆವಾಗೂ ಕೂಡ ಸಗತ್ತು ಬೆಂದುಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಬೇಯಿಸ್ಕೊಂಡೆ. ಇನ್ನು ಪಾತ್ರೆ ಕೂಡ ಎಲ್ಲ ತೊಳ್ಕೊಬಂದಿದ್ದಲ್ವ, ಅವು ಕೂಡ ಎಲ್ಲ ಸ್ಟ್ಯಾಂಡಿಗೆ ಹೋಗಿ ಜೋಡಿಸ್ತಾ ಇದ್ದೀನಿ. ಇದೇ ಥರನೇ ಒಂದೊಂದು ಕೆಲಸ ಮಾಡ್ಕೊಳಕ್ಕಿನ್ನ ಒಂದು ಕೆಲಸ. ಇವಾಗ ಸ್ಟವ್ ಮೇಲೆ ಸಾಂಬಾರು ಆಗ್ತಾಯಿದೆ, ಈ ಕಡೆ ಪಾತ್ರೆ ಇದ್ದಾವೆ, ಅವನ್ನು ಕೂಡ ಎಲ್ಲ ಜೋಡಿಸ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇನ್ನು ಎಲ್ಲ ಸ್ವಲ್ಪ ತರಕಾರಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಪಾತ್ರೆ ಎಲ್ಲ ಇದ್ವಲ್ವ, ಮತ್ತು ಬೇಳೆ ಬೇಯಿಸಿರೋದು ಇನ್ನೊಂದು ಸ್ವಲ್ಪ ಚಿಕ್ಕ ಕುಕ್ಕರ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಗೊಂಡು ಇವಾಗ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ನೀಟಾಗೆ. ಇನ್ನು ಬೆಳಗ್ಗೆನೇ ಬಿಸಿಲಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಹೊರಗಡೆ ಹೋಗೋದಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಯಪ್ಪ, ಎಷ್ಟು ದಿನಕ್ಕೆ ಅಂದರೆ ಯಾವಾಗ ಮಳೆ ಬರುತ್ತೆ ಅಂತಲೇ ಅನಿಸ್ಬಿಡುತ್ತೆ ಒಂದೊಂದು ಸರಿ, ಅಷ್ಟು ಬಿಸಿಲಿರುತ್ತೆ. ಇನ್ನು ಊಟ ಅಂತೂ ಮಾಡೋದಕ್ಕೆ ಆಗೋದಿಲ್ಲ. ಒಂದು 9:30 10 ಗಂಟೆ ಆಗಿಬಿಟ್ರಂತೂ ಊಟನೇ ಸೇರೋದಿಲ್ಲ, ಅಷ್ಟು ಬಿಸಿಲು. ಇನ್ನು ಬರೀ ನೀರು ಕುಡ್ಕೊಂಡೇ ಇದ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೂ ಕೂಡ ಆಗೋದೇ ಇಲ್ಲ. ಒಂಥರ ಹೊಟ್ಟೆ ಎಲ್ಲ ಭಾರ ಆಗೋ ಥರ ಅನಿಸ್ಬಿಡುತ್ತೆ. ಮತ್ತು ಜೀರ್ಣ ಕೂಡ ಬೇಗನೆ ಆಗೋದಿಲ್ಲ, ಅಷ್ಟೊಂದು ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಇದು ಈ ಬೇಸಿಗೆಯಲ್ಲಿ ಹೊಟ್ಟೆ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿದು ಏನು ತಿನ್ನೋದಕ್ಕೂ ಕೂಡ ಆಗೋಲ್ಲ. ಇನ್ನು ಅವಾಗವಾಗ ಸ್ವಲ್ಪ ಮಜ್ಜಿಗೆ ಏನಾದರೂ ಜ್ಯೂಸ್ ಆ ಥರ ಎಲ್ಲ ಕುಡಿಬೋದು, ಹಣ್ಣಿನ ಜ್ಯೂಸ್ ಎಲ್ಲ ಮಾಡಿಕೊಂಡು. ಬಟ್ ನಮಗೆ ಅದೆಲ್ಲ ಸ್ವಲ್ಪ ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಇನ್ನು ಮೊಸರು ಸಿಗುತ್ತೆ, ಮೊಸರಲ್ಲಿ ಸ್ವಲ್ಪ ಮಜ್ಜಿಗೆ ಥರ ಮಾಡಿಕೊಂಡು. ಇನ್ನು ಹಣ್ಣು ಸಿಗುತ್ತೆ, ಇದು ಇವಾಗ ಬಂದು ಇನ್ನು ಪರಂಗಿ ಹಣ್ಣು ಮತ್ತು ಇದು ಕರ್ಬೂಜಿ ಹಣ್ಣು ಅವೆಲ್ಲ ಸಿಗುತ್ತೆ ನಮಗೆ. ಹಳ್ಳಿ ಕಡೆ ಎಲ್ಲ ಸಿಗುತ್ತೆ, ಕೆಲ್ಸಕ್ಕೆ ಹೋದರೆ ಮಾತ್ರ ಸಿಗುತ್ತಿಲ್ಲ ಅಂದರೆ ಸಿಗೋದಿಲ್ಲ. ಅದೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಇನ್ನು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರಂತೂ ಇನ್ನು ಹೊಟ್ಟೆ ಫುಲ್ಲು ತಣ್ಣಗಾಗುತ್ತೆ. ಆ ಥರ ಕೂಡ ಮಾಡಿಕೊಂಡು ತಿನ್ಬೋದು. ಇನ್ನು ಅನ್ನ ಕೂಡ ಮಾಡಿದೆ, ಅನ್ನ ಮಾಡಿ ಸ್ವಲ್ಪ ಊಟ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಊಟಕ್ಕೆಲ್ಲ ಇಟ್ಕೊತಾ ಇದ್ದೀನಿ. ಅಲ್ಲಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಇನ್ನು ಜಾಸ್ತಿ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ. ಇನ್ನು ತಿನ್ನಬೇಕಂದ್ರೆ ತಿನ್ನಬೇಕು, ಮತ್ತು ಊಟ ಮಾಡಲಿಲ್ಲ ಅಂದರೆ ಅದು ಒಂದು ಪ್ರಾಬ್ಲಮ್ಮು, ಒಂಥರ ಗ್ಯಾಸ್ಟ್ರಿಕ್ ಆದ ಥರ ಅನಿಸ್ಬಿಡುತ್ತೆ. ಇನ್ನು ಅದಕ್ಕೆ ನಾನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಊಟ ಮಾಡೋದು. ನನ್ನ ಮಗನಿಗೆ ಮಾತ್ರ ಟೈಮ್ ಟು ಟೈಮ್ ತಿನ್ನಿಸ್ಬಿಡ್ತೀನಿ. ನಮ್ಮದೇನು ಲೆಕ್ಕ ಬಿಡೋ ಅಂತ ಅನಿಸ್ಬಿಡುತ್ತೆ.
ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು, ಆದರೂ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿತ್ತು. ಇನ್ನು ಆಮೇಲೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟೆ, ಸಾಯಂಕಾಲಕ್ಕೆ ಬರುತ್ತೆ ಅಂತ ಹೇಳಿ. ಇಲ್ಲಾಂದರೆ ನಾವು ಯಾವಾಗಲೂ ಚೌಟ್ ಆಡಿಸ್ತಾ ಇರ್ತೀವಲ್ವ, ಆವಾಗ ಸ್ವಲ್ಪ ಚೌಟ್ ಆಡಿಸಿ ಅದು ಸ್ವಲ್ಪ ಬೇಗನೆ ಅಳಿಸೋಗ್ಬಿಡುತ್ತೆ ಸಾಂಬಾರು. ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಸೈಡೆಲ್ಲ ತೊಗೊಂಡು ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟೆ. ಸ್ವಲ್ಪ ಪ್ಲೇಟು ಸೈಡ್ಗೆ ಈ ಥರ ಇಟ್ಬಿಟ್ಟು ಮತ್ತು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿ ಇದ್ದಿದ್ದು ಕೂಡ ಸ್ವಲ್ಪ ಪ್ಲೇಟ್ ಮುಚ್ಚಬಾರ್ದು ಅಷ್ಟೊಂದು, ಮತ್ತು ಅದು ಕೂಡ ಬೇಗನೆ ಅಳಿಸುತ್ತೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ 5 ಗಂಟೆ ಆಗ್ತಾ ಇದೆ. ಇನ್ನು ಆಗಲೇ ಮಳೆ ಮೋಡ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ, ಗಾಳಿ ಕೂಡ ಬೀಸ್ತಾ ಇದೆ ಇವಾಗ. ಅಷ್ಟೇ ಸಂಜೆ ಆಗ್ತಾ ಆಗಲೇ ಮತ್ತೆ ಮಳೆ ಮೋಡ ಸ್ಟಾರ್ಟ್ ಆಗುತ್ತೆ. ಹೇಳೋದಕ್ಕಾಗಲ್ಲ, ಒಂದೊಂದು ಸತಿ ಮಳೆನೇ ಬಂದುಬಿಡುತ್ತೆ, ಆ ಥರ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಡು ಆಮೇಲೆ ಮಾಡ್ಕೊಳೋಣ, ಇನ್ನು ಮಳೆ ಬಂದಿಲ್ಲ, ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಸ್ವಲ್ಪ ಇದು ಮಾಡ್ಕೊಂಡಿದ್ರೆ ನಮಗೆ ಕಷ್ಟ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಎಲ್ಲ ಕೂಡ ಕೆಲಸ ಮುಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಬೇಕಾದರೆ ಮಿಕ್ಕಿರೋ ಕೆಲಸ ಮಾಡ್ಕೋಬೋದು. ಎಮರ್ಜೆನ್ಸಿ ಏನು ಕೆಲಸ ಅದೆಲ್ಲ ಮುಗಿಸ್ಕೋಬೇಕು. ಇನ್ನು ಹೊರಗಿನ ಕೆಲಸ ಅಂತ ಕಂಪಲ್ಸರಿ ಅಂತೂ ಎಲ್ಲ ಮುಗಿಸ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಯಾವ ಥರ ಇದೆ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನು ಅನ್ನ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ಬಿಸಿದ ಮುದ್ದೆ ಮಾಡ್ಕೊತೀನಿ. ಇನ್ನು ಒಂದು 7 ಗಂಟೆಗೆ ಹಂಗೆ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಏನೂ ಮಾಡೋದಿಲ್ಲ, ಬೇಗನೆ. ಇನ್ನು ಅನ್ನ ಕೂಡ ಇದೆ, ಮತ್ತು ಸ್ವಲ್ಪ ಟೀ ಮಾಡ್ಕೋಬೇಕು. ಇನ್ನು ಪಾತ್ರೆ ಕೂಡ ಇದೆ ನೋಡಿ, ಪಾತ್ರೆ ಕೂಡ ತೊಳೆದಿಲ್ಲ. ಸಖತ್ತು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಸ್ವಲ್ಪ ಮೋಡ ಆಗಿದೆ. ಅಪ್ಪ ಇವತ್ತು ಎಷ್ಟು ಬಿಸಿಲು ಅಂದರೆ ಹೊರಗಡೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಇನ್ನು ಫುಲ್ಲು ಕೆಲಸ ಎಲ್ಲ ಮಾಡಿಕೊಂಡು ಸುಮ್ಮನೆ ಇದ್ಬಿಟ್ಟೆ. ನಾನಂತೂ ಏನೋ ಇದು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಪಾತ್ರೆ ಕೂಡ ಹಂಗೆ ಇಟ್ಟಿದ್ದೀನಿ ತೊಳೆಯೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ತೊಳೆದಿಲ್ಲ, ಹಂಗೆ ಇದ್ದಾವೆ. ಅವನು ಸ್ವಲ್ಪ ನೀರು ಜಾಸ್ತಿ ಇಲ್ಲ. ಇವಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತು ಆ ಪಾತ್ರೆ ಮತ್ತು ಬೆಳಗ್ಗೆ ಪಾತ್ರೆ ಎಲ್ಲ ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಮತ್ತು ಸಾಂಬಾರೆಲ್ಲ ಬಿಸಿ ಮಾಡಿಡಬೇಕು. ಅನ್ನ ಕೂಡ ಇದೆ, ಒಂದು 7 ಗಂಟೆಗೆ ಹಂಗೆ ಸ್ವಲ್ಪ ಬಿಸಿದ ಮುದ್ದೆ ಮಾಡ್ಕೊತೀನಿ, ಸರಿ ಹೋಗುತ್ತೆ. ಇನ್ನು ನನ್ನ ಮಗಂದು ಸ್ನಾನಗಿನ ಎಲ್ಲ ಆಗಿದೆ. ಅವನು ಆಟ ಆಡ್ತಾ ಇದ್ದಾನೆ ಸದ್ಯ ಅವನ ಪಾಡಿಗೆ. ಅವನು ಇವಾಗ ಅವನದು ಏನೋ ಅಷ್ಟೊಂದು ಇದಿಲ್ಲ, ಅದಕ್ಕೆ ಇದು ಕೆಲಸ ಮಾಡ್ಕೊಳೋಣ ಅಂತ ಬಂದೆ. ಗಾಳಿ ಬೀಸ್ತಾ ಇದೆ, ಗಾಳಿ ಬೀಸಿದ್ರೆ ಮೋಡ ಅಂತೂ ಇರೋದಿಲ್ಲ, ಹೋಗ್ಬಿಡುತ್ತೆ ಮೋಡ. ಗಾಳಿ ಬೀಸಲಿಲ್ಲ ಅಂತಂದರೆ ಮಳೆ ಬಂತಂತಲೇ ಲೆಕ್ಕ. ಅಷ್ಟೊಂದು ಫುಲ್ಲು ಮೋಡ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕೆಲಸ ಮಾಡ್ಕೊಳೋಣ ಅಂತ ಬಂದೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ ಇನ್ನೂ ಗಾಳಿ ಸಖತ್ತು ಬೀಸ್ತಾನೆ ಇತ್ತು. ಒಂದೊಂದು ಸರಿ ಏನಂದರೆ ಒಂಥರ ಸುಂಟ್ರ ಗಾಳಿ ಬರೋ ಹಾಗೆ ಬಂದುಬಿಡುತ್ತೆ. ಇನ್ನು ತಿಪ್ಪೆಗಿರೋ ಕಸ ಮತ್ತು ಕವರು, ಪೇಪರು ಎಲ್ಲ ಪ್ರತಿಯೊಂದು ಕೂಡ ರೋಡಿಗೆ ಸೀದಾ ಬಂದು ಬಿದ್ದುಬಿಡುತ್ತೆ, ಮನೆ ಬಾಗಿಲಿಗೆಲ್ಲ ಬಂದುಬಿಡುತ್ತೆ. ಅಷ್ಟೊಂದು ಗಾಳಿ ಬರುತ್ತೆ ನೋಡಿ. ಆಗಲೇ ಬಂದಿತ್ತು ಒಂದು ಸತಿ ಸುಂಟ್ರ ಗಾಳಿ ಎಲ್ಲ. ಇನ್ನು ಕವರೆಲ್ಲ ಬಂದು ಎಲ್ಲ ರೋಡಿಗೆಲ್ಲ ಇದಾಗ್ಬಿಟ್ಟಿತ್ತು. ಇನ್ನು ಇಲ್ಲಿ ನಮ್ಮ ಪಾಲ ಮತ್ತು ನನ್ನ ಮಗ ಆಟ ಆಡ್ಕೊತಾ ಇದ್ದಾರೆ. ಸ್ನಾನ ಕೂಡ ಮಾಡಿಸಿದ್ದೆ, ಅವ್ನು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಇವಾಗ ಆಟಾಡೋಕೆ ಬಿಟ್ಬಿಟ್ಟಿದೆ. ಇವರಿಬ್ಬರು ಜೊತೆಗಿದ್ರೆ ಅಂತ ಚೆನ್ನಾಗಿ ಆಡ್ಕೊಳ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ನೋಡಿ ಏನು ಅನ್ಸೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ಯಾರಾದರೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.